ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಮತಗಿಯಲ್ಲಿ ಶ್ರೀರಾಮನಿಗೆ ವಿಶೇಷ ಅಭಿಷೇಕ, ಮಹಾಪೂಜೆ, ಭಕ್ತರಲ್ಲಿ ಹರ್ಷೋದ್ಗಾರ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳುವ ಶುಭ ಸಂದರ್ಭ. ಕಮತಗಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು. ಮಹಾತ್ಮ ಗಾಂಧಿ ಚೌಕದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಅಭಿಷೇಕವನ್ನು ಮಾಡಿಸಿದರು. ಮಧ್ಯಾಹ್ನ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಹಾಗೂ ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗಿಸುವ ಮುಖಾಂತರ ದೀಪೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಎಲ್ಲ ವರ್ಗದ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಹಾಗೂ ಶ್ರೀರಾಮನ ಜೈಕಾರ ಕೂಗುತ್ತಾ ಎಲ್ಲರೂ ಜೈಕಾರ ಹಾಕಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಹಾಗೂ ಮಾರುತಿ ಯುವಕ ಸಂಘದ ವತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಂಜೆ ಚಿಕ್ಕ ಮಕ್ಕಳಿಂದ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ಅಲಂಕಾರ ಮಾಡಿ ನಿಜವಾದ ಆ ಭಗವಂತನನ್ನೇ ದರಗಿಳಿಸಿದ ಸಂದರ್ಭವನ್ನು ಮಾಡಿ ನೋಡುಗರ ಮನಸ್ಸಿಗೆ ಆನಂದವನ್ನುಂಟು ಮಾಡಿದರು. ಹಾಗೂ ಕಮತಗಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಗೊಳ್ಳುವ ಈ ಸಂದರ್ಭವನ್ನು ದೀಪಾವಳಿ ಹಬ್ಬವೆಂದು ಎಲ್ಲರೂ ಸಂತೋಷದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕಮತಗಿ ಅವರು ಮಾತನಾಡಿ, ಶ್ರೀರಾಮನ ಮಂದಿರ ಉದ್ಘಾಟನೆಗೊಳ್ಳುವ ಸಂದರ್ಭದಲ್ಲಿ ಇರುವ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳಿದರು. ವರದಿ ಶಿವಪ್ಪ ಕುಮಚಗಿ. ಒಂದು ಪರಿಶ್ರಮದಿಂದ ಇಂದು ರಾಮಲಲ್ಲ ಪ್ರತಿಷ್ಠಾನ ಮೂರ್ತಿ ಇವತ್ತು ಅಯೋಧ್ಯೆಯಲ್ಲಿ ಪ್ರಾರಂಭ ಆಗ್ತಾ ಇದೆ, ಉದ್ಘಾಟನೆ ಬರ್ತಾ ಇದೆ. ಅದಕ್ಕೆ ನಮಗೆ ಹಿಂದೂ ಒಂದು ಸಂಪ್ರದಾಯದ ಪ್ರಕಾರವಾಗಿ ನಮ್ಮ ಎಲ್ಲಾ ಸನಾತನ ಧರ್ಮಕ್ಕೂ ಹಾಗೂ ನಮ್ಮ ಭಾರತೀಯ ಎಲ್ಲ ಹಿಂದೂ ಧರ್ಮಕ್ಕೂ ಒಂದು ಉದ್ದೇಶ. ಎಲ್ಲಾ ಮನೆಗಳಲ್ಲಿ ಇವತ್ತು ಈಗ ನಮ್ಮ ಕಮತಗಿ ಪಟ್ಟಣದಲ್ಲಿ ಪ್ರತಿಯೊಂದು ಎಲ್ಲಾ ದೇವಸ್ಥಾನಗಳಲ್ಲಿ ಇರ್ಬೋದು, ಎಲ್ಲಾ ಮಸೀದಿ ಮಂದಿರಗಳಲ್ಲಿನೂ ಒಂದು ಪ್ರಾರ್ಥನೆಯೊಂದಿಗೆ ಒಂದು ಅಭಿಷೇಕವನ್ನು ಮಾಡ್ತೀವಿ. ಅದೇ ತರ ಪ್ರತಿಯೊಂದು ಏರಿಯಾದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದೆ. ಅದೇ ನಮ್ಮ ಕಮತಗಿ ಪಟ್ಟಣದಲ್ಲಿ ಎಲ್ಲ ಹಿಂದೂ ಕೇಂದ್ರದ ಎಲ್ಲ ನಾಯಕರ ಒಂದು ಆದೇಶದ ಮೇರೆಗೆ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಪ್ರತಿ ಮನೆಗೆ